ತಾಲೂಕಿನ ಕೌಶಿಕ ಗ್ರಾಮದ ಸರ್ವೆ ನಂಬರ್ 328 ಮತ್ತು 329ರಲ್ಲಿ ಮಂಡಳಿಗೆ ಭೂಸ್ವಾಧೀನವಾಗಿರುವ ಗೋಮಾಳದ ಜಮೀನನ್ನು ಗ್ರಾಮಕ್ಕೆ ಬಿಟ್ಟುಕೊಡುವಂತೆ ಗ್ರಾಮಸ್ಥರು ಶುಕ್ರವಾರ ಮಧ್ಯಾಹ್ನ ನೂತನ ಮೆಗಾಡೇರಿ ಮುಂದೆ ರಸ್ತೆ ಮೇಲೆ ಕುಳಿತು ಅನಿರ್ದಿಷ್ಟಾವಧಿ ಧರಣಿ ಪ್ರಾರಂಭಿಸಿದರು. ಕೌಶಿಕ ಗ್ರಾಮದ ಅಶೋಕ್ ಮತ್ತು ವಕೀಲರಾದ ಎಸ್ ದ್ಯಾವೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಗೋಮಾಳದ ಜಮೀನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಲು ಭೂಸ್ವಾಧೀನವಾಗಿರುತ್ತದೆ. ಗೋಮಾಳದ ಜಾಗವನ್ನು ಅಭಿವೃದ್ಧಿಪಡಿಸಿ ಕೈಗಾರಿಕೆಗಳಿಗೆ ಹಂಚಿಕೆ ಮಾಡುತ್ತೀರಿ. ನಿವೇಶನವನ್ನು ಪಡೆದ ಕೈಗಾರಿಕೆಗೆ ಉದ್ಯಮಿಗಳು ಗೋಮಾಳದ ಜಾಗದಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಿರುತ್ತಾರೆ. ಈ ಗೋಮಾಳದಲ್ಲಿ ಊರಿನ ಎಲ್ಲಾ ದನಕರುಗಳು ಮೇಯುತ್ತಿದ್ದು, ಇದರಿಂದ ರೈತ ಕುಟುಂಬಗಳಿಗೆ ಅನುಕೂಲವಾಗುತ್ತಿದೆ. ಇದನ್ನು ಬಿಟ್ಟರೆ ಇನ್ಯಾವುದೇ ಗೋಮಾಳ ಜಮೀನು ಇಲ್ಲದೆ ಇರುವುದರಿಂದ ನೂರಾರು ವರ್ಷಗಳಿಂದ ಊರಿನ ಅನುಕೂಲಕ್ಕಾಗಿ ಇರುವಂತಹ ಜಮೀನನ್ನು ಮೊದಲು ಇದ್ದ ಹಾಗೆ ಊರಿಗೆ ಬಿಟ್ಟುಕೊಡುವಂತೆ ಹಾಗೂ ಬಿಟ್ಟುಕೊಡದ ಪಕ್ಷದಲ್ಲಿ ಕಚೇರಿಯ ಮುಂದೆ ಬಂದು ನ್ಯಾಯ ಸಿಗುವವರೆಗೂ ಅನಿರ್ದಿಷ್ಟಾವಧಿ ಧರಣಿ ಮಾಡುವುದಾಗಿ ಎಚ್ಚರಿಸಿದರು. ರೈತರ ಸಂಕಷ್ಟಕ್ಕೆ ಬಾರದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮತ್ತು ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ವಿರುದ್ಧ ಕೌಶಿಕ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ ಪ್ರಸಂಗ ನಡೆಯಿತು. ಮುನ್ನೆಚ್ಚರಿಕೆಯ ಕ್ರಮವಾಗಿ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಪ್ರತಿಭಟನೆಯಲ್ಲಿ ಕೌಶಿಕ ಗ್ರಾಮದ ರಂಗಸ್ವಾಮಿ, ಚಂದ್ರಣ್ಣ, ಪ್ರಭು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈಗ ನಮ್ಮ ಕೌಶಿಕ ಗ್ರಾಮದವರು ಹಿಂದೆ ಏನೋ ನಮ್ಮ ಮಕ್ಕಳಿಗೆ ಅನುಕೂಲ ಆಯ್ತಿದೆ ಅಂತ ಹೇಳಿ, ಬಂದು ಬರೋ ಮಕ್ಕಳಿಗೆ ಅನುಕೂಲ ಆಯ್ತಿದೆ ಅಂತ ಹೇಳಿ ಕೌಶಿಕ ಅಕ್ಕಪಕ್ಕ ಗ್ರಾಮದವ್ರು ಎಲ್ಲರೂ ಕೂಡ ಕೈಗಾರಿಕೆಗಳು ಬಂದರೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ 1000 ಎಕರೆ ಜಮೀನು ಬಿಟ್ಕೊಟ್ರು. ಅವತ್ತು ಅವ್ರಿಗೆ ಇವರು ಈ ಥರ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಗಲ್ಲ. ಮುಂದೆ ಜಮೀನು ಕಳ್ಕೊಂಡು ಏನು ಇವತ್ತು ಸ್ಥಳೀಯರಿಗೂ ಕೆಲಸ ಕೊಡ್ತಾ ಇಲ್ಲ, ಏನು ಆಯ್ತಾ ಇಲ್ಲ. ಅದರಿಂದ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಪೂರ್ವಿಕರು ದಡ್ಡರು ಕೊಟ್ಬಿಟ್ರು. ಈಗ ಆಯ್ತಲ್ಲ, ಅದಾದಮೇಲೆ ಏನೋ ಕೈಗಾರಿಕೆಗಳು ಮಾಡ್ತಾವ್ರೆ. ಇನ್ನು 75 ಎಕರೆ ಸರ್ಕಾರಿ ಗೋಮಾಳ ಅಂತ ಇತ್ತು. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆದ್ಮೇಲೂ ಕೂಡ 2017-18ರಲ್ಲಿ ಮತ್ತೆ ಕೌಶಿಕ ಗ್ರಾಮದವರು ನಾವಿಷ್ಟು 1000 ಎಕರೆ ಜಮೀನು ಕಳ್ಕೊಂಡಿದ್ದೀವಿ. ನಮಗೆ ಈ ಸರ್ಕಾರಿ ಗೋಮಾಳ ಅಂತ ಇರೋದ ನಮಗೆ ಜಮೀನು ಬಿಟ್ಕೊಡಿ ಅಂತೇಳಿ ಸ್ಟ್ರೈಕ್ ಮಾಡಿದ್ವು. ನಾನು ಕೂಡ ಅವ್ರ ಸ್ಟ್ರೈಕಲ್ಲಿ ಇದು ಮಾಡಿದ್ದೆ. ಆಗೇನು ಮಾಡಿದ್ರು, KD ಬರು ಸರ್, ಈ ದಿನ ನಮ್ಮ ಕೌಶಿಕ ಗ್ರಾಮದ್ದು ನಾವು ಇದುವರೆಗೂ 2004ರಲ್ಲಿ ನಮ್ಮ ಸರ್ಕಾರಿ ಗೋಮಾಳವನ್ನ ನಮ್ಗೇನು ಸಂಪೂರ್ಣವಾಗಿ ನಮ್ಮ ಕೌಶಿಕ ಗ್ರಾಮಕ್ಕೆ ಸರ್ಕಾರಿ ಗೋಮಾಳ ಅಂತ ಇತ್ತು, ಈ ಜಾಗದಲ್ಲಿ ಇದ್ದದ್ದು. ಈ ಸಂಪೂರ್ಣವಾಗಿ ನಮ್ಗೆ 1 ಎಕರೆನೂ ಇಲ್ಲದೆ ಇರಂಗೆ KDB ಅವರು ಸರ್ಕಾರಿ ಗೋಮಾಳ ಸಂಪೂರ್ಣವಾಗಿ 71 ಎಕರೆ 23 ಗುಂಟೆ ಜಾಗ ಇದ್ದದನ್ನು ನಮ್ಗೆ ಯಾವ್ದನ್ನು ಬಿಡದಂಗೆ ಗ್ರಾಮಕ್ಕೆ ಒಂದು ಸವಲತ್ತು, ಯಾವುದೇ ಸವಲತ್ತಿಗಾಗಿ ಗ್ರಾಮ ಸವಲತ್ತಿಗೆ ಪಬ್ಲಿಕ್ಗೆ ಯಾವುದೇ ಒಂದು ಸವಲತ್ತಿಗಾದ್ರೂ 1 ಎಕರೆನೂ ಬಿಡದಂಗೆ ಸಂಪೂರ್ಣವಾಗಿ ಇಲ್ಲಿ ಆಕ್ರಮಿಸಿಕೊಂಡಿದ್ರು. ಅದಕ್ಕಾಗಿ ನಾವು ಅದನ್ನ ಸಂಪೂರ್ಣ ನೀವು ಆಕ್ರಮಿಸಿಕೊಂಡಿದ್ರೆ ನಮಗೆ ನಮ್ಮ ಊರಿನ ಸವಲತ್ತಿಗೆ ಯಾವುದೂ ಇಲ್ಲ. ದಯಮಾಡಿ ನಮಗೆ ಸರ್ಕಾರಿ ಗೋಮಾಳ ನಮ್ದು ಏನಿದೆ, ನಾವು ಮೂಲತಃ ರೈತರು, ನಾವು ದನಕರುಗಳು ಸಾಕೊಂಡಿದೀವಿ. ನಮ್ಗೆ ಇದ್ರ ಬಿಟ್ರೆ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಗಾಗಿರ್ಬೋದು, ದನ ಮೇಸಕ್ಕಾಗಿರ್ಬೋದು, ನಮ್ಗೆ ಯಾವುದೇ ರೀತಿ ಜಾಗ ಇಲ್ಲ. ಗೋಮಾಳ ಬಿಟ್ಕೊಡಿ ಅಂತೇಳಿ ನಿರಂತರವಾಗಿ ನಾವು ಪ್ರತಿಭಟನೆ ಮಾಡ್ತಾನೆ ಬರ್ತಾ ಇದೀವಿ. ಇನ್ನು 2 ವರ್ಷದ ಹಿಂದೆ ಇದೇ ದಿನ 2 ವರ್ಷದ ಹಿಂದೆ ನಾವು ಇದೇ ಜಾಗದಲ್ಲಿ ನಾವು ಸತತವಾಗಿ 20 ದಿನಗಳ ಕಾಲ ಇಲ್ಲೇ ನಿರಂತರವಾಗಿ ಪ್ರತಿಭಟನೆ ಮಾಡಿದ್ವಿ. ಅದ ನಂತರ ಇದೇ ಜಾಗದಿಂದ DC